ನೋಡಿ ಗುರು ಇಲ್ಲಿ. ಓಹೋ ಹೋ, ಏಯ್ ಓ, ಯಾರು ಇಲ್ಲ ಗುರು, ಒಬ್ನೇ. ಹಬ್ಬ, ಅಯ್ಯೋ ಗುರು, ಆನೆ ಮತ್ತೆ ಬರ್ತಾ ಇದೆ, ಓಡಿ. ಹಬ್ಬ, ಕಾಲ್ ಕೈ ಎಲ್ಲ ನಡುಗ್ತಾ ಇದೆ ಇವಾಗ. ಗುರು, ಆನೆ ನೋಡ್ಬೇಕು ಅಂತಿದ್ದೀರಲ್ಲ, ಇಲ್ಲಿ ನೋಡ್ರಿ ಒಂಟಿ ಸಲ್ಗ. ಯಾವ ಇದನ್ನ ಆನೆ ಹೊಡೆದಿರೋದಾ? ಇದನ್ನೆಲ್ಲ ನೋಡ್ತಾ ಇದ್ದಾರೆ ನನಗೆ ಜುರಾಸಿಕ್ ಪಾರ್ಕಲ್ಲಿ ಡೈನೋಸರ್ ಬರುತ್ತಲ್ಲ, ಅದು ಜ್ಞಾಪಕ ಬರ್ತಾ ಇದೆ. ಜುರಾಸಿಕ್ ಪಾರ್ಕ್. ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡಿ. ಇದು ಪಾರ್ಟ್ 2, ಅದು ಪಾರ್ಟ್ 1. ಪಾರ್ಟ್ 1 ನೋಡಿಲ್ಲ ಅಂದರೆ ಪಾರ್ಟ್ 1 ನೋಡಿಕೊಂಡು ಈ ವಿಡಿಯೋ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾವಿವಾಗ ಇದ್ದೀವಿ ಆನೆಗಳು ಬರೋವಂತಹ ಮೊದಲನೇ ದಾರಿಲಿ. ಇಲ್ಲೆಲ್ಲೂ ಆನೆಗಳು ಬರೋದಕ್ಕೆ ದಾರಿ ಇಲ್ಲ. ಆನೆಗಳು ಬಂದರೂ ಇದರಿಂದ ಆ ಕಡೆನೇ ಇರ್ತವೆ. ಸೊ ಇವತ್ತು ಬರ್ತಾವೋ ಬರಲ್ವೋ ಗೊತ್ತಿಲ್ಲ, ನೋಡೋಣ. ಆದರೂ ಕೆಲವೊಂದು ನೋಡಿ ಆನೆ ಅಜ್ಜೆಗಳಿದ್ದಾವೆ. ನಾನು ಪಾರ್ಟ್ 1 ವೀಡಿಯೋ ಮಾಡಿಬಿಟ್ಟು ಒಂದು 3 ದಿನ ಬಂದಿರಲಿಲ್ಲ. ಸೊ ಆ ಗ್ಯಾಪಲ್ಲಿ ಏನಾದರೂ ಆನೆಗಳು ಬಂದಿದ್ದಾವೋ ಏನೋ ಗೊತ್ತಿಲ್ಲ. ಅಲ್ಲಿ ನೋಡಿ ಪಕ್ಕದಲ್ಲಿ ಇದೆಯಲ್ಲ, ಅಷ್ಟಾಳಾಯಿತು. ಇದು ನೋಡಿದ್ರೆ ಈ ಥರ ಆಗಿದೆ. ಆನೆ ಹೆಜ್ಜೆ ಕೂಡ ಇದೆ ಇಲ್ಲಿ ನೋಡ್ರಿ ಇದೇ ಬಾರ್ಡ್ರು. ಇದರಿಂದ ಆ ಕಡೆಗೆಲ್ಲ ಇಷ್ಟು ಟ್ರೈಬಲ್ ಪೀಪಲ್ ಜಮೀನು. ಆನೆಗಳು ಬಂದರೆ ಇಲ್ಲಿಗೆ ಬರ್ತವೆ. ನಮ್ಮ ಟ್ರೀ ಹೌಸ್ ನೋಡೋದೆ, ಅಲ್ಲೊಂದು ಮರ ಇದೆಯಲ್ಲ, ಅದೇ ನಮ್ಮ ಟ್ರೀ ಹೌಸ್. ಲಾಸ್ಟ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಈ ವಿಡಿಯೋ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಇವತ್ತು ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಅಕ್ಕಪಕ್ಕ ತೋಟದವ್ರು ಕೂಡ ಇರ್ತಾರೆ. ಸೊ ಅವ್ರ ಜೊತೆ ಇವತ್ತು ಆನೆ ಹುಡ್ಕೋಣ, ಆನೆ ಓಡಿಸೋಣ. ಬಂದರೆ ನೋಡೋಣ. ಆನೆಗಳು ಬರಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇಷ್ಟು ದೊಡ್ಡ ಗುಂಡಿನ ದಾಟೋದಕ್ಕೆ ಕಷ್ಟ ಅವಕ್ಕೆ. ನೋಡೋಣ, ಅಕಸ್ಮಾತು ಇದನ್ನು ದಾಟ್ಕೊಂಡು ಬಂದರೆ ನಿಮಗೆ ತೋರಿಸ್ತೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು ತೋರಿಸ್ಲಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಚಾಲೆಂಜ್ ಮಾಡ್ತಾಯಿದ್ದೀನಿ. ಆನೆಗಳು ಹೊಲಕ್ಕೆ ಬಂದಿಲ್ಲ ಅಂದರು ಇಲ್ಲಿಗೆ ಬಂದೇ ಬರ್ತವೆ. ಆಗಲಾದರೂ ನಿಮಗೆ ಆನೆ ತೋರಿಸ್ತೀನಿ. ಆನೆ ನೋಡೋದಕ್ಕೂ ಮುಂಚೆನೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ರಿಸ್ಕ್ ತಗೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಓಕೆ, ರಿಯಲ್ ಅಡ್ವೆಂಚರಸ್ ಮಾಡೋಣ ಬನ್ನಿ. ನಮ್ಮ ನಾಡು ಹುಲಿಗಳ ನಾಡು ಚಾಮರಾಜನಗರ. ಬನ್ನಿ ನನ್ನ ಜೊತೆ. ಹಾಗಾದ್ರೆ ನೆನ್ನೆ ಬಂದಿತ್ತಾನೆ ಇಲ್ಲಿಗೆ? ಮೊನ್ನೆ 2 ದಿನವೇ. ಹಾಂ 2 ದಿನ. ನಾನು ನೆನ್ನೆ ಮೊನ್ನೆ ಬಂದಿರಿ ಸರ್ ಅನ್ಸುತ್ತೆ. ನೆನ್ನೆ ಮೊನ್ನೆ 2 ದಿನ ಬಂದಿತ್ತು. ಹಾಂ ನೆನ್ನೆ ಮೊನ್ನೆ 2 ದಿನ ಫೈನ್ ಇದು ಮಾಡ್ಕೋಬೋದಾಗಿತ್ತು. ಸಾಕತ್ತಾಗಿತ್ತು ನೆನ್ನೆ ಮೊನ್ನೆಯಿಂದ. ಇವತ್ತು ಬಂದ? ಗ್ಯಾರಂಟಿ 10:10 11 ಗಂಟೆ ಗ್ಯಾರಂಟಿ. ಆನೆ 10:10 11 ಗಂಟೆಗೆ ಗ್ಯಾರಂಟಿ. ಎಲ್ಲಿ ಬಂದ? ಅಲ್ಲಿ ದಾರಿ ಇಲ್ವಲ್ಲ? ಇಲ್ಲಿ ದಾರಿ ಇಲ್ಲ. ಇಲ್ಲೊಂದು ದಾರಿ ಮಾಡ್ಕೊಂಡದೆ, ರೈಲ್ ಕಂಬಿ ಇಲ್ವಾ? ರೈಲ್ ಕಂಬಿ ಬಂದು ಈಗ ತೇರ್ತದೆ ಅಲ್ವಾ? ಇಲ್ಲ, ಅದ್ರ ಪಕ್ಕದಲ್ಲಿ ಇಳಿದು ಬಿಡ್ತದೆ. ನಾನು ಎಲ್ಲೂ ದಾರಿ ಇಲ್ಲ, ಇನ್ನು ಬನ್ನಾರ್ದು ಆನೆ ಅಂತ ನಾನು. ಇಲ್ಲ ನೆನ್ನೆ ಬಂದಿದ್ರೆ ಮಾತ್ರ ಫೈನ್ ಆಗಿ ದಾರಿಲಿ ತುಡಿಕೊಳೋದು. ನಾನು ಇವನು ಇಬ್ರು ಒಂಟಿಗೊಮ್ಮೆ ಅದು ಒಂದೇ ಕೊಂಬು. ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಗ್ಯಾರಂಟಿ ಆನೆ ಬರ್ತದೆ. ಒಂದು 11 ಗಂಟೆ ಅಷ್ಟೊತ್ತಿಗೆಲ್ಲ ಆನೆ ಬಂದ್ಬಿಡ್ತದೆ. ಒಂದು ಒಂಟಿಗೊಮ್ಮೆ ಕಾಲುವೆಲೆ ಬಂದು ನೋಡಿ ಇಲ್ಲಿ ದಾಟಿರೋದಾ? ನೋಡ್ರಿ ಇಲ್ಲೇರಿದೆ ಆನೆ. ಇಲ್ಲೇರಿ ನೋಡಿ ಇಲ್ಲಿ ಹೊಲಕ್ಕೆ ಬಂದಿದೆ. ಇಲ್ಲಿ ಹೊಲಕ್ಕೆ ಬಂದಿರೋದು. ನಾವು ಲಾಸ್ಟ್ ವಿಡಿಯೋದಲ್ಲಿ ಕ್ಯಾಂಪ್ ಹಾಕಿದ್ವಲ್ಲ, ಅದಾದ ಮಾರನೆಗೆ 3 ದಿನನೂ ಕಂಟಿನ್ಯೂಸ್ ಆಗಿ ಆನೆ ಬಂದಿದೆಯಂತೆ. ನಾವು ಬಂದಿದ್ದ ದಿನ ಮಾತ್ರ ಬಂದಿಲ್ಲ. ಈಗಲೂ ಇಲ್ಲೇ ಎಲ್ಲೋ ಇರಬೇಕು. ಬಟ್ ಇವತ್ತು ನೆನ್ನೆ ಕೂಡ ಓಡಿಸಿದ್ರಂತೆ ಆನೆನ. ಬಟ್ ಇವತ್ತು ಪಕ್ಕ ಬರುತ್ತೆ ಅಂತ ಹೇಳ್ತಾವ್ರೆ. ನನಗೆ ಕನಸಿರೋದು 2. ಒಂದು ಹುಲಿ ನೋಡಬೇಕು, ಒಂದು ಆನೆ ನೋಡಬೇಕು. ಫಸ್ಟ್ ನನಗೆ ಏನಾದರೂ ಒಂದು ಒಳ್ಳೆ ವೈಲ್ಡ್ ಅನಿಮಲ್ ಸಿಕ್ಕಲೇಬೇಕು. ನಮ್ಮ ಕಾಡಲ್ಲಿ ಸಿಗುತ್ತೆ ಬಿಡಿ, ನನಗೊಂದು ಕಾನ್ಫಿಡೆನ್ಸ್ ಇದೆ. ಬಂದೇ ಬರ್ತದೆ ಆನೆ. 100ಕ್ಕೆ 100 ಬಂದೇ ಬರ್ತದೆ ಆನೆ. ಆ ಗುಳ್ಳು ಮಲಗಿದ್ರಿ ಅಲ್ಲ ನೀವು, ಅಲ್ಲೇ ಬಂದ್ಬಿಟ್ಟಿತ್ತು. ಅಲ್ಲಿಗೆ ಗುಳ್ಳನ ಪಕ್ಕಕ್ಕೆ ಬಂದ್ಬಿಟ್ಟಿತ್ತು. ಆನೆ ಬರುತ್ತಂತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಆ ಗುಳ್ಗೋದಯ ಆ ಗುಳ್ಗೋದಯ. ಸರಿ. ನೋಡ್ರಿ ನಮ್ಮ ಟ್ರೀ ಹೌಸ್ ಹೊರಗಡೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಟೈಮ್ 11:54 ಆಗಿದೆ. ಆನೆಗಳು ಬಂದಿದ್ದಾವ ನೋಡ್ತಾ ಇದ್ದೀನಿ. ಆನೆ ಬರೋವಂಥ ಟೈಮು. ಇವಾಗ ಆನೆ ಥರ ಒಂದು ಸಲ ಸೌಂಡ್ ಮಾಡ್ತೀನಿ.
ಅದೇನಾದರೂ ಇಲ್ಲಿದ್ದರೆ ನಮಗೆ ಸಿಗ್ನಲ್ ಕೊಡುತ್ತೆ. ನಾನು ಲಾಸ್ಟ್ ಟೈಮ್ ನಾನು ಒಬ್ಬನೇ ಅಲ್ಲಿ ಕ್ಯಾಂಪ್ ಹಾಕಿದ್ದೀನಿ ಅಂದರೆ ನನಗೆ ಭಯ ಆಗ್ತಿದೆ. ನಾನು ಆನೆ ಬರಲ್ಲ, ಸುತ್ತಮುತ್ತ ಟ್ರಂಚ್ ತೋಡಿದಾರಲ್ಲ, ಸ್ವಲ್ಪ ಕೆಲಸ ಮಾಡಿದ್ದಾರೆ ಫಾರೆಸ್ಟ್ ಆಫೀಸರು, ಪರವಾಗಿಲ್ಲ ಅಂದ್ಬಿಟ್ಟು ನಾನು ಆನೆಗಳಿನ್ನು ಬರಲ್ಲ ಅಂತ ಅಂದ್ಕೊಂಡು ಅಲ್ಲೇ ಮಲಗಿದ್ದೆ. ಅಲ್ಲೇ ಸುಮಾರು ಎಷ್ಟು 1:30-2 ಗಂಟೆ ತನಕನೂ ಅಲ್ಲೇ ಇದ್ದೆ. ನಾನು ಹೋಗಿ ಒಂದಿನ ಆದಮೇಲೆ 3 ದಿನ ಕಂಟಿನ್ಯೂಸ್ ಆಗಿ ಆನೆಗಳು ಬಂದಿದ್ದಾವೆ. ಅದಕ್ಕೆ ಇವತ್ತು ಮರದಿಂದ ಕೆಳಗಡೆ ಇಳಿಗೇ ಇಲ್ಲ. ರಾಗಿ ಮೇಯ್ತಾ ಇದ್ದಾವೆ ಇವಾಗ ಆನೆಗಳು. ಈಗ ನೋಡ್ತೀರ ಆನೆಗಳನ್ನ. ಸೊ ಇವಾಗ ರೆಡಿಯಾಗಿ ಆನೆಗಳನ್ನು ನೋಡೋದಕ್ಕೆ. ಎಷ್ಟಿದ್ದಾವೆ ನನಗೂ ಗೊತ್ತಿಲ್ಲ, ಒಂಟಿ ಅಂತ ಹೇಳಿದ್ರು ಅವರು. ಇವಾಗ ಟೈಮ್ 1 ಗಂಟೆನೂ ಆಗಿದೆ, ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ನಾನು ಒಬ್ಬನೇ ಎಚ್ಚರವಾಗಿರೋದು. ನಿದ್ದೆ ಮಾಡದೆ ಇಷ್ಟೋ ತನಕ ಎಚ್ಚರವಾಗಿದ್ದೆ. ಏನೋ ಸೌಂಡ್ ಆಗ್ತಿದೆ ಅಂದ್ಬಿಟ್ಟು ಕೇಳಿಸ್ಕೊಂಡೆ. ಸೊ ಆನೆ ಥರ ಅನ್ನಿಸ್ತು. ಇವಾಗ ನಮ್ಮ ಕೆಳಗೆ ಆನೆ ಇದ್ದಾವೆ. ಓಕೆ, ನೋಡೋದಕ್ಕೆ ರೆಡಿನಾ? ಬನ್ನಿ ಇವಾಗ ಓಡಿಸ್ಬಿಟ್ಟು ಬರೋಣ. ಅಲ್ಲಿ ನೋಡ್ರಿ ಆನೆ, ಅಲ್ಲಿ ನೋಡ್ರಿ ಆನೆ. ಅಲ್ಲಿ ಎರಡು ಆನೆ ನೋಡಬೇಕು ಅಂತಿರಲ್ಲ. ಇಲ್ಲಿ ನೋಡ್ರಿ, ನಮ್ಮ ಮುಂದೆನೇ ಒಂಟಿ ಸಲ್ಗ ಹೋಗ್ತಾ ಇದೆ. ಒಂದು ಗಂಡಾನೆ, ಒಂದು ಹೆಣ್ಣಾನೆ. ಕಾಣಿಸ್ತಾ ಇದೆಯಾ? ಹಾಂ, ನೋಡ್ರಿ ಆನೆ ನೋಡಬೇಕು ಅಂತಿದ್ದೀರಲ್ಲ, ಇಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದೆ. ಇನ್ನೊಂದು ಅಲ್ಲಿ ಒಂಟಿ ಅಲ್ಲೋ ಹೋಗ್ತಾ ಇದೆ. ಇಲ್ಲಿ ನೋಡಿ, ಹೆಣ್ಣಾನೆ ಅಲ್ಲ ಗುರು, ಗಂಡಾನಿಯೇ. ನೋಡಿ ಇಲ್ಲಿ ಹೋಗ್ತಾ ಇದೆ, ನೋಡಿ, ಕಾಣಿಸ್ತಾ ಇದೆಯಾ? ಏಯ್ ಓಯ್, ಹಾ, ನೋಡಿ ಅಲ್ಲಿ ಹೋಗ್ತಾ ಇದೆ. ನಾನು ಫಸ್ಟ್ ತಾರಿ ಅಂತ ಹೇಳ್ತಿದ್ನಲ್ಲ, ಅಲ್ಲಿ ಹೋಗ್ತಾ ಇದೆ ನೋಡಿ. ಅಲ್ಲಿ ಓ ಒಬ್ಬ, ಅಲ್ಲಿ 2 ಇದೆ ಗುರು. ಇನ್ನು ನನ್ನ ಹಿಂದ್ಗಡೆ ಯಾವ್ದಾರು ಇದ್ಗಿದೆಯಪ್ಪ. ಹಾಂ, ಯಾರೂ ಇಲ್ಲ, ಎಲ್ಲ ಮಲ್ಬಿಟ್ಟಾರೆ. ಆನೆ ಬಂದಿದೆ, ಬನ್ನಿ. ಓ ಬಂದಿದೆ, ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಇಳಿತಾ ಇದೆ ನೋಡಿ. ನೋಡಿ ಗುರು, ಇಲ್ಲಿ ಓ ಏ ಓ ಇಲ್ಲಿ ನೋಡಿ ಗುರು, ಇಲ್ಲಿ ಓ ಏ ಓ ಏ ಯಾರು ಇಲ್ಲ ಗುರು, ಒಬ್ಬನೇ ಇದ್ದೀನಿ. ಹಬ್ಬ, ಅಯ್ಯೋ, ಹಬ್ಬ, ಓ ಓಯ್ ಓ ಬರ್ತಾ ಇದೆ. ಇಲ್ಲಿ ನೋಡಿ, ಈ ಕಡೆಗೆ ಏರ್ತಾ ಇದೆ. ಓ ಅಯ್ಯಬ್ಬ, ಅಯ್ಯೋ, ಇಲ್ಲಿ ಯಾರು ಇಲ್ಲ. ಹಬ್ಬ, ಅಯ್ಯೋ ಸ್ವಾಮಿ, ಭಯ ಏನಿಲ್ಲ ನನಗೆ. ಆನೆ ನೋಡಿದ್ರೆ ಭಯ ಇಲ್ಲ, ಆನೆ ಕಾಣಿಸ್ಕೊಂಡಿಲ್ಲ ಅಂದರೆ ಭಯ. ಇವಾಗ ಆನೆಗಳು ಆ ಕಡೆಗೆ ಹೋಗಿದ್ದಾವೆ, ಎಲ್ಲೋ ಕಾಣಿಸ್ತಾ ಇಲ್ಲ, ಅದಕ್ಕೆ ಭಯ ಆಗ್ತಿದೆ. ಯಾಕಂದರೆ ಎಲ್ಲಾದರೂ ಬಂದು
ಎಲ್ಲಾದರೂ ಬಂದು ಗೊತ್ತಿಲ್ಲದಾಗ ನಿಂತ್ಕೊಬಿಡ್ತವೆ, ಅದೇ ಭಯ. ಆನೆನೋ ನೋಡಿಬಿಟ್ರೆ ಅಷ್ಟೊಂದು ಹೆದರಿಕೆ ಆಗೋಲ್ಲ, ಅದ್ರ ಇಂಚರೆ ಬೇಕಾದರೂ ಹೋಗ್ಬೋದು. ಬಟ್ ಆನೆ ಕಾಣಿಸ್ಕೊಂಡಿಲ್ಲ ಅಂದ್ರೇ ಭಯ ಆಗೋದು. ಬೇರೆ ಆನೆಗಳು ಇದ್ದಾವೆ ಏನೋ ಗೊತ್ತಿಲ್ಲ, ಸದ್ಯಕ್ಕೆ 2 ಆನೆಗಳು ಓಡಿಸ್ದೆ. ಇವಾಗ ಕಾಡಿಗೆ ಹೋದೋ, ಈಗ ತಾನೇ ಕಾಡಿಗೆ ಓಡಿಸ್ದೆ. ಇನ್ನು ಬೇರೆ ಆನೆಗಳು ಈ ಒಳಗಡೆ ಇದ್ದಾವೆ ಏನೋ ಗೊತ್ತಿಲ್ಲ. ಫಸ್ಟು ನಮ್ಮ ಹೌಸ್ ಟ್ರೀ ಮೇಲ್ಗಡೆಗೆ ಹೋಗಿ ಅಲ್ಲಿ ಮಾತಾಡ್ತೀನಿ ಬನ್ನಿ. ಅಯ್ಯೋ, ಯಾಕೆ ಇಷ್ಟೊಂದು ರಾಗಿನ ಮೇಯ್ಕೊಂಡು ಹೋಗಿದೆ ಅಂತ ಇವಾಗ ನನಗೆ ಅರ್ಥ ಆಗ್ತಿದೆ. ಈ ಥರ ಬಂದು ಮಲಗ್ಬಿಟ್ರೆ ಆನೆಗಳು ಮೇಯ್ಕೊಂಡು ಹೋಗದೆ ಇನ್ನೇನು ಮಾಡ್ತವೆ? ಸೊ ಎದ್ದು ಓಡಿಸ್ತಾರೆ ತಾನೇ ಹೋಗ್ತವೆ. ನಾನು ಅಷ್ಟೊಂದು ಬಾಯಿ ಬಡ್ಕೊಂಡು ಕರೆದಿದ್ದೀನಿ, ಒಬ್ರಿಗೂ ಎಚ್ಚರನೇ ಇಲ್ಲ. ಇನ್ನೇನು ಮಾಡ್ತವೆ ಮೇಯ್ಕೊಂಡು ಹೋಗದೆ? ಸೊ ಪಾಪ ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಸೊ ಹೇಳಿದ್ದಷ್ಟೇ. ಅವರು ಪಾಪ ಡೈಲಿ ನಿದ್ಗಟ್ಟಿರ್ತಾರೆ, ಎಲ್ಲೋ ಮಲಗ್ಬಿಟ್ಟಿರ್ತಾರೆ. ಸೊ ಆನೆಗಳು ಬಂದಾಗ ಅಷ್ಟೊಂದು ಸೌಂಡ್ ಮಾಡಿದ್ದೀನಿ, ಬರಬೇಕಿತ್ತು. ಬಟ್ ಪಾಪ ಎಲ್ಲ ನಿದ್ದೆ ಮಾಡ್ತಿದ್ದೀರ ಅನಿಸುತ್ತೆ. ಹಬ್ಬಾ, ನನಗಂತೂ ಸುಸ್ತಾಗೋಯ್ತು, ಕಾಲು ಕೈಯೆಲ್ಲ ನಡುಗ್ಲೆತ್ಕೋತು. 1 ಆನೆ ಆದರೆ ಪರವಾಗಿಲ್ಲ, 2 ಆನೆ ಆದರೆ ಪರವಾಗಿಲ್ಲ, ಆ ಕಡೆಗೆ ಹೋಗ್ತವೆ. ನನಗೆ ಈ ಕಡೆ ಯಾವುದಾದ್ರೂ ಬೇರೆ ಆನೆಗಳಿದ್ದಾವೆ ಅನ್ನೋದು ಬೇರೆ ಭಯ. ನಾನು ಆನೆ ಆ ಕಡೆಗೆ ಹೋಯ್ತು, ಇನ್ನೊಂದು ಆನೆ ಫಾಲೋ ಮಾಡ್ಕೊಂಡು ನಾನು ಹೋಗ್ತಾವನಿ. ನನ್ನ ಹಿಂದ್ಗಡೆ ಯಾವುದಾದ್ರೂ ಆನೆಗಳು ಬಂದ್ಬಿಟ್ರೆ ಅನ್ನೋದು ಬೇರೆ ಭಯ ನನಗೆ. ಇರೋದೊಂದು ಬ್ಯಾಟ್ರಿ, ಒಂದು ಕೈಯಲ್ಲಿ ಬ್ಯಾಟ್ರಿ ಇದೆ, ಕ್ಯಾಮ್ರಾ ಇದೆ, ಇನ್ನೊಂದು ಕೈಯಲ್ಲಿ ಮೊಬೈಲ್ ಇದೆ. ಈ ಕಡೆ ವೀಡಿಯೋ ಮೇಲೆ ಫೋಕಸ್ ಮಾಡೋದು, ಬ್ಯಾಟ್ರಿ ಹಾಕೋದು, ಆನೆ ಮೇಲೆ ಫೋಕಸ್ ಮಾಡೋದು, ಏನೂ ಗೊತ್ತಾಗಲಿಲ್ಲ ನನಗೆ. ಗಾಬರಿಲೇ ಓಡಿಸ್ಬಿಟ್ಟು ಬಂದೆ. ಅಕಸ್ಮಾತ್ ನನ್ನ ಕೈಯಲ್ಲಿ ಕ್ಯಾಮ್ರಾ ಇಲ್ಲ ಅಂತ ಹೇಳಿದರೆ ಇನ್ನೂ ಆನೆ ಹತ್ರಕ್ಕೆ ಹೋಗಿ ಓಡಿಸ್ತಾ ಇದ್ದೆ. ಸೊ ಆಯಿತು, ಇವಾಗ ಹೋಗಿದ್ದೇವೆ, ಮತ್ತೆ ಬರ್ಬೋದು. ಆಲ್ಮೋಸ್ಟ್ ನೋಡ್ತೀವಿ. ಇವತ್ತು ಬರೋದು ಡೌಟ್ ಅನಿಸುತ್ತೆ. ನಾಳೆ ಮಾತ್ರ ಕನ್ಫರ್ಮ್, ನಾಳೆ ಪಕ್ಕ ಬಂದೇ ಬರ್ತವೆ. ಇನ್ನು ಹತ್ರಕ್ಕೆ ಬಂದಮೇಲೆ ವೀಡಿಯೋ ಮಾಡೋಣ ಬಿಡಿ ನಾಳೆ. A few moments later. ಗುರು, ಆನೆಗಳನ್ನು ಓಡಿಸ್ಬಿಟ್ಟು ಬಂದು ಇನ್ನೂ ಅರ್ಧ ಗಂಟೆ ಆಗಿಲ್ಲ, ತಿರ್ಗಾ ಬಂದಿದ್ದೇವಂತೆ. ಅಲ್ಲಿ ನೋಡಿ, ಅಲ್ಲಿ ಓಡಿಸ್ತಾ ಇದ್ದಾರೆ. ಅಲ್ಲಿದೆ ಅಂತ ಹೇಳಿದ್ರು. ಇಲ್ಲಿಂದ ನಮಗೊಂದು ಮರೆ ಆಗಿದೆ. ಇವಾಗ ಮೇಲ್ ಕೇರ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇದೆಯಾ ಇಲ್ಲ ಆನೆ? ಇದೆಯಾ ಇಲ್ಲ ಆನೆ? ನಿಮಗೆ ಕಾಣಿಸ್ತಾ ಇದ್ದ? ಅಲ್ಲಿ ಬೆಳೆ ಮೇಯ್ತಿದೆ. ಪಾಪ ಅವ್ರು ವೀಡಿಯೋ ಮಾಡ್ತಾ ಇದ್ದಾರೆ, ಓಡಿಸ್ಬೇಡಿ ಅಂದ್ಬಿಟ್ಟು ಹೇಳ್ಬಿಟ್ಟವ್ರೆ. ಇನ್ನು ಆನೆಗಳು ಅಲ್ಲೇ ನಿಂತಿದ್ದಾವೆ. ನಮಗೆ ಮುಂದೆ ಇರೋ ಒಂದು ಮರೆ, ಮೇಲ್ಗಡೆ ಕತ್ತರೆ ಈ ಮರೆ ಎಲ್ಲಿ ಕಾಣಿಸ್ತಾ ಇದೆ? ಅಲ್ಲಿ ನೋಡ್ರಿ, ಅಲ್ಲಿ ಹೋಯ್ತಾ ಇದೆ ನೋಡಿ. ನೋಡ್ರಿ, ಕಾಣಿಸ್ತಾ ಇದೆಯಾ? ಅಲ್ಲಿ ನೋಡ್ರಿ ಮರದ ಪಕ್ಕ ಹೋಗ್ತಾ ಇದೆ. ಇವಾಗ ಓಡಿಸ್ತೀವಲ್ಲ ಅದೇ ಆನೆ. ಅಲ್ಲೇ ನಿಂತಿದೆ. ಅಲ್ಲೇ ರೀ, ನಾನು ಬರ್ತೀನಿ, ಓಡಿಸ್ಬೇಡಿ. ಎರಡಾನೆ ಇದೆ ಅಣ್ಣ, ಒಂದಾನೆ ಅಲ್ಲ. ನಾನು ಇವಾಗ ಓಡಿಸ್ನಲ್ಲ ಅರ್ಧ ಗಂಟೆಯಲ್ಲಿ 2 ಆನೆ. ಎರಡು ಒಂಟಿಯೇ. ನಾನು ನಿಮ್ಮನ್ನೆಲ್ಲ ಕೂಗ್ದಿ ಸದ್ಯ ಇಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ಊರೊಳಗಡೆ ಹೋಯ್ತದ ಅದು. ಎಲ್ಲಿ ಕಡೆ ಬರ್ತದೋ? ಆಗೋಟೈತಾನೆ ನಿಜ. ತಿರುಗ್ಬಿಟ್ರೆ ನನ್ನ ಜೊತೆ ಒಬ್ರು ಬನ್ನಿ. ಅಯ್ಯೋ, ಇಲ್ಲಿ ನೋಡ್ರಿ, ನಡೆಯೋದಕ್ಕೂ ಜಾಗ ಇಲ್ಲ ಇಲ್ಲಿ. ಅಬ್ಬ, ಪ್ಯಾಂಟೆಲ್ಲ ಒದ್ದೆ ಆಯಿತು. ಈ ಜೋಳದಲ್ದಲ್ಲಿ ನೋಡಿ, ಈ ಥರ ಇದೆ. ಎಲ್ಲಿ ಆನೆ ಬರುತ್ತೋ ಏನು ಒಂದು ಗೊತ್ತಿಲ್ಲ. ಇದು ಇವಾಗ ಹೋಗಿರೋ ದಾರಿ, ಇವಾಗ ನಡ್ಕೊಂಡೋಯ್ತಲ್ಲ ಇದೇ ದಾರಿಲಿ ಹೋಗಿದೆ. ನೋಡೋಣ ಬನ್ನಿ. ಅಲ್ಲೋಯ್ತು ಕಣ, ಅಲ್ಲಿ ನೋಡಲ್ಲಿ, ನೋಡ್ರಿ, ಅಲ್ಲೋಯ್ತಾ ಏನು ಸ್ಪೀಡ್ ಆಯ್ತಾ ಇದೆ ನೋಡ್ರಿ. ಅಲ್ಲಿ ಹೋಗಮ್ಮ. ಈಗ ಹೋಗಿರೋದ್ರಲ್ಲೇ ಎಷ್ಟು ಹಾನಿಯಾಗಿದೆ ನೋಡಿ, ಎಷ್ಟು ಜೋಳನ ತುಳ್ಕೊಂಡೋಗಿದೆ. ಅದೇನು ತಿನ್ಬೇಕಂತ ಇಲ್ಲ, ತಿಂದರೆ ಹಾನಿ ಆಗುತ್ತೆ ಅಂತೆಲ್ಲ. ಅದು ನಡ್ಕೊಂಡು ಹೋದ್ರೆ ಸಾಕು,
ತಿರ್ಗಾ ವಾಪಸ್ ಬಂದ್ಗಿನ್ಬಿಟ್ಟತ್ಕಪ್ಪ. ಹಾಂ, ಆ ಕಡೆಗೆ ಹೋದ್ರೆ ಊರಲ್ವಾ ಅಣ್ಣ? ಆ ಕಡೆಗೆ ಹೋದ್ರೆ ಊರಲ್ವಾ? ಮತ್ತು ಅದು ಊರು ಒಳಗಡೆಗೆ ಹೋಯ್ತದೆ. ನಾವು ಹಿಂದ್ಗಡೆ ಹೋಗ್ತಾ ಹೋಗ್ತಾ ಅದು ಊರು ಒಳಗಡೆನೇ ಹೋಗ್ತಾ ಇದೆ. ನೋಡೋಣ ಬನ್ನಿ. ನೋಡಿ ಅಲ್ಲಿ ನಿಂತಿ. ನೋಡ್ರಿ ಅಲ್ಲಿ ನಿಂತಿದೆ ಇವಾಗ. ಹಾಂ ನೋಡಲ್ಲಿ. ಹೋ ಈ ಕಡೆ ಬಾ, ಈ ಕಡೆ ಬಾ. ಊಯ್ ಆ ಕಡೆ ಬರ್ರ, ಆ ಕಡೆ ಬರ್ರ. ನೀವು ಇಲ್ಲಿ ಅಲ್ಲೆಡೆ ಹೋಯ್ತದ, ಅಲ್ಲೆಡೆ ಬರ. ನೋಡಿ ಅಲ್ಲಿ ಹೋಯ್ತಾ ಇದೆ ನೋಡಿ. ಅಲ್ಲಿ 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 ಇಲ್ಲಿ ಇಲ್ಲಿ ಕೂತಿದ್ರೆ ಅದು ಅಲ್ಲಿ ಅಲ್ಲೆಡೆ ದಾರಿ ಮಾಡ್ತಾರೆ. ಒಂದು ದಾರಿನ ಅಷ್ಟ ನಾ ಬ್ಯಾಟ್ರಿ ಆಗ್ತಾನೆಲ್ಲ ಅಲ್ಲಿ ಹೋಯ್ತಾ ಇದೆ. ಬನ್ನಿ. ಏನು ಎಲ್ಲೂ ದಾರಿನೇ ಇಲ್ವಲ್ಲ, ಈ ಥರ ಐತೆ. ಯಾವ ದಾರಿ ಮಾಡ್ದಾರ ರಜುಲಿ? ಹಾಂ, ಖಾಲಿ ದಾರಿಗಳೇ ಇಲ್ಲ. ಈ ಹುಲ್ಲು ಅಯ್ಯಪ್ಪ. ನಾನು ಆವಾಗ ಓಡಿಸ್ನಲ್ಲ, ಎಷ್ಟು ನಾನು ಹತ್ತಿರಕ್ಕೆ ಹೋಗ್ಬಿಟ್ಟಿದ್ದೆ. ನಾನು ಒಂದಾನೆ ಅಂದ್ಬಿಟ್ಟು ಹೋದೆ, 2 ಆನೆಗಳು. ಹಾಂ, ನಾನು ಅದೇ ನೀವು ಅಲ್ಲಿ ನಿಂತ್ಕೊಂಡು ನೋಡ್ತಿದ್ವಲ್ಲ, 3 ಸೀಟು ಆ ಪಿಲ್ಲರ್ ಹಾಕವ್ರಲ್ಲ, ಗುಂಡಿ ತೊಡೋರಲ್ಲ, ಅಲ್ಲಿ ಇಳಿತು. ನಾನೆಲ್ಲ ಹಲ್ಲೆ ಸ್ಟ್ರೈಟ್ ದಾಟ್ಬಿಟ್ಟದೆ ಅಂದ್ಬಿಟ್ಟು ನಾನು ಕಟ್ಟೆ ಮೇಲೆ ನಿಂತವನಿ. ಅದು ಗುಂಡಿ ಮೇಲೆ ನಡ್ಕೊಬತ್ತದ. ಅಯ್ಯೋ ನನ್ನ ಪಕ್ಕನೇ ಹೊಂಟೋಯ್ತು. ಹೆಂಗೆ ಕಿರ್ಗಲ್ ಹೊಡಿತಂದ್ರೆ ಅದು ಸೌಂಡ್ ಮಾಡೋದು ಕೇಳಿಸ್ತಿಲ್ಲ ನಿಮ್ಗೆ? ಏ ನೋಡ್ಕೊಂಡ್ರಿ. ಇವಾಗ ಆನೆ ಎಲ್ಲ ಅಲ್ಲಿ ನಿಂತಿದೆ. ಇಲ್ಲಪ್ಪ, ಇವಾಗ ಕಾಣಿಸ್ತಾನೆ ಇಲ್ಲ. ಅಲ್ಲಿಂದ ಕಾಣಿಸ್ತಾ ಇತ್ತು. ಇಲ್ಲಿ ಎಲ್ಲಿ ಕಾಣಿಸುತ್ತೆ ಗುರು? ಇಲ್ಲಿ ನೋಡಿ, ಸುತ್ತ ನೋಡಿ ಈ ಥರ ಇದೆ. ಎಲ್ಲಿ ನೋಡಿದ್ರು ನೋಡಿ ಈ ಥರ ಎಲ್ಲ ಕಡೆ ಹುಲ್ಲು ಬೊದ ಜೋಳದೊಲ್ಲ ಅಲ್ವಾ. ಇಲ್ಲಿನ ರೈತರದು ಜೀವನ ತುಂಬ ಕಷ್ಟ. ನಾನು ಒಂದಿನ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಇವರು ಡೈಲಿ ಇದೇ ಇವ್ರ ಜೀವನ ಅಲ್ವಾ, ತುಂಬ ಕಷ್ಟ. ಹಾಂ, ಬಾರ 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 ಆಗ ಈ ಕಡೆ ತಿರುಗಿರಿಸ್ಬಿಟ್ಟಾರ ಅವರು. ಹೋಗ್ರಿ ಹೋಗ್ರಿ ಹೋಗ್ರಿ. ಆ ಕಡೆ ಹೋದದು ಎಲ್ಲಿದ್ದು? ಅಲ್ಲಿದೆ ಬನ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಅಲ್ಲಿ ವಾ, ಊರೊಳಗಡೆ ಹೋಗ್ತಿದ್ದೆ ಆನೆ. ನೋಡಿ ಅಲ್ಲಿ ಅಲ್ಲಿ ಆ ಕಟ್ಟೆ ಇರ್ತಾ. ಒಬ್ಬ ನೀವು ಅಲ್ಲಿ ಬಂದ್ಬಿಟ್ಟು ಐತಿ. ಅಲ್ಲೇ ನಿಮ್ಮ ಆದ್ಮರ ದಾಟಿ ಹೊಂಟಾಯ್ತು. ಆದ್ಮರ ದಾಟಿ ಇಲ್ಲಿ ಅಲ್ಲಿ ಇಲ್ಲಿ 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 ಹಾಂ ಇಲ್ಲ ನೋಡಿ, ಅಲ್ಲಿದೆ ಬನ್ನಿ. ನೋಡಿ ಅಲ್ಲಿ ಪಾವಳಿ ಅಲ್ಲೇ ಆದ್ಮರಲ್ಲೇ ಇರೋ. ನೋಡಿ ಅಲ್ಲಿ ನೋಡಿ ಅಲ್ಲಿ ನಿಂತಿದೆ. ಇಲ್ಲೋಗಮ್ಮ, ಆನೆ ಹೋಗಿರೋದಾರ ಇಲ್ಲಿ. ಆನೆ ದಾರಿದೆ ಇಲ್ಲೋಗಮ್ಮ. ಹಾಂ. ಓ, ಇವಾಗ ಹೋಗಿರೋ ದಾರಿ ಅಲ್ವಾ? ಅಣ್ಣ ಅಲ್ಲಿಗೆ ಬ್ಯಾಟ್ರಿ ಹಾಕಿ ಒಂದ್ಸಲ. ನೋಡಲ್ಲಿ ನೋಡಲ್ಲಿ ಕಾಣಿಸ್ತಾ ಇದೆಯಾ ಅಣ್ಣ? ಕೈ ಅಲ್ಲಿಗೆ ಬ್ಯಾಟ್ರಿ ಕರೆಕ್ಟಾಗಿ ಎಲ್ಲರೂ ಅದಕ್ಕೆ ಹಾಕಿ, ಎಲ್ಲರೂ ಅದಕ್ಕೆ ಹಾಕಿ. ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ. ಹಾಂ
ಆದ ಮರ ಕರೆಕ್ಟಾಗಿ ಅದಕ್ಕೆ ಹಾಕಿ. ಒಂದು ಯಾರ್ದು ಸಮಸ್ಯೆ ಆದ ಮರ ನೋಡಮ್ಮ ಎಲ್ಲಿಂದ ಬಂದಿದ್ದು ಇದು. ನೋಡ್ರಿ ಇವಾಗ ಇದೇ ದಾರಿಲಿ ನಡ್ಕೊಂಡು ಹೋಗಿದೆ. ಇಲ್ಲಿ ನೋಡಿ ಹೆಜ್ಜೆ ಗುರುತು. ನಾವು ಆನೆ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ಓಡೋಗ್ಬಿಟ್ಟದ. ತಂತಿ ನಿಧಾನ. ಆನೆ ನಡೆದಿದ್ದೆ ದಾರಿ ಅಂತೀವಲ್ಲ, ಆನೆ ನಡ್ಕೊಂಡೋಗಿರೋದಕ್ಕೆ ನೋಡಿ ದಾರಿ ಯಾವ ಥರ ಆಗ್ಬಿಟ್ಟಿದೆ ಇಲ್ಲಿ. ನೋಡು ಹುಷಾರಾಗಿ ನೋಡ್ರಿ ಅಣ್ಣ. ನಾವು ಇವಾಗ ಹೋಯ್ತಿರೋ ದಾರಿ ಎಲ್ಲಿಗೆ ಹೋಗಿ ಸೇರುತ್ತೆ? ಹಾಂ ಓ ಈ ಕಡೆಗೆ. ಹಾಂ ಅವಕ್ಕೆಲ್ಲ ದಾರಿಗಳು ಕ್ಲೀನಾಗಿ ಗೊತ್ತಾ? ಇಲ್ಲಿಲ್ಲೇ ಹೋದ್ರೆ ಇಲ್ಲಿಲ್ಲೇ ದಾರಿ ಇದೆ ಅಂತ. ಈಗ ಬಂದ್ಬಿಟ್ಟಿರೋದು ಈಗ ಇದು. ಹ್ಞೂ ಆ ಕಡೆಗೆ ಹೋಗ್ಬೇಕಾಗಿತ್ತು. ಆ ಕಡೆಗೆ ಹೋಗ್ಬೇಕಾಯ್ತು. ಊರ್ ಕಡೆಗೆ ಹೋಗ್ಬಿಟ್ಟಿದ್ರು ಮಂತ್ರುವೆ. ಹಾಂ ಫೈನಾಗಿ ಇರೋದು. ನೆನ್ನೆ ಮೊನ್ನೆ ಎಲ್ಲ ಇದೇ ಥರ ಓಡಿಸ್ತೀರಿ ನೀ? ನೆನ್ನೆ ಬೇಗ ಕರೆದ್ಬಿಡ್ತು ಅಂದರೆ. ಹಾಂ ಇವತ್ತೇ ಈಗ ಇತ್ತೀಚೆಗೆ ಹೋಗೋದು ಇದು. ಹಾಂ ಇದೆಲ್ಲ ಇದ್ರ ಜೊತೆ ಇನ್ನೊಂದಿದೆ, ಅದು ಬಂದಿಲ್ಲ. ಹಾಂ ಇಲ್ಲ ಅದೇ ಅವೆರಡೇ ಬೇರೆ ಇದೇ ಬೇರೆಯಾ? ಇದೊಂದೇ ಬೇರೆ. ಹಾಂ ನಾನು ಹೇಳಿಲ್ವಾ ನಿನಗೆ 2 ಗಂಟೆ 1 ಗಂಟೆಗೆಲ್ಲ ಆನೆ ನೋಡಪ್ಪ ಅಂತ ಹೇಳಿಲ್ವಾ? ಕರೆಕ್ಟ್ ನೀವು ಹೇಳ್ದಾಗೆ ಆಯಿತು. ಏನಿದೆ ಕೇಳ್ಕೊಬೇಡ. ರೋಜು ನೋಡ ಮರ ಎಲ್ಲಿಂದ ಬಂದ್ಬಿಡ್ತು ಆನೆ. ಅದು ಯಾಕೆ ಬಂದ್ಬಿಡ್ತಿದ್ವಿ? ಯಾಕೆ ಈಗ ಬಂತು? ಯಾಕೆ ಈಗ ಬಂತು? ಹಾಂ ಒಯ್ದು ಬಡ್ದಿದ್ದು ಇವಲ್ಲೇ ಯಾವ ಇದನ್ನು? ನಮ್ಮ ಜಡ್ರದನ್ನ. ಹಾಂ ಆನೆ ಹೊಡೆದಿರೋದಾ? ಆನೆ ಹೊಡೆದಿದ್ದು ಇಲ್ಲೇ. ಯಾವಾಗ ಯಾವ ವರ್ಷದಲ್ಲಿ? ಈಗ ಎಷ್ಟು 3ನೇ ವರ್ಷ ಅಲ್ವೇನಾ? ನೋಡಿ ಈ ಹೊಲದಲ್ಲಿ ಯಾರನ್ನೋ ಸಾಯಿಸಿತಂತೆ ನೋಡ್ರಿ ಆನೆ. ಸಂಸಾಡ್ಕೊಂಡು ಹೋಗೋದ ನೋಡಿ, ತಿನ್ಕೊಂಡು ಹೋಗೋದ. ಇಲ್ಲ ಇಲ್ಲಿ ನೋಡಿ, ಇಲ್ಲಿ ತಿನ್ಕೊಂಡೋಗಿದೆ. ನಾವು ಇವಾಗ ಹೋಗ್ತಾ ಇರೋದು, ಇವಾಗ ಹೋಯ್ತಲ್ಲ ದಾರಿ, ಆ ಒಂದು ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಆನೆ ದಾರಿಲೇ ಹೋಗ್ತಾ ಇದ್ದೀವಿ ನಾವು ಇವಾಗ. ಇನ್ನು ಆನೆ ಮಾತ್ರ ಸಿಕ್ಕಿಲ್ಲ. ಆನೆ ಹಿಂದ್ಗಡೆ ಹೋಗ್ತಾ ಇದ್ದೀವಿ. ನೋಡ್ಕೊಂಡೋಗಿ ನಿಂತು ಬಿಡುತ್ತಾ ಅದು. ಆನೆ ಜಾಡ್ಲಿ ಹೋಗ್ಬೇಕು. ಆನೆ ಬಿಟ್ಬಿಟ್ಟು ಹೋಗೋದು. ಆನೆ ಎಲ್ಲೋ ಮುಂದ್ಗಡೆ ಓಡ್ಬಿಡ್ಕಂಡ್ರಿ. ನಾವು ಹಿಂದಿಂದೇನೆ ಬಂದೋ, ಬಟ್ ಆದರೂ ಆನೆ ಸ್ಪೀಡಲ್ಲಿ ನಾವು ಓಡೋಕ್ಕಾಗಲಿಲ್ಲ. ಓಡ್ಬೋದಿತ್ತು, ಬಟ್ ಅದೆಲ್ಲಾದರೂ ರಿಪೀಟ್ ನಮ್ಮ ಕಡೆ ತಿರುಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನಿಧಾನ ಮಾಡಿದ್ವಿ. ಅದು ಮುಂದ್ಗಡೆ ಓಡೋಗಿದೆ. ಆದರೆ ಹಿಂದೆನೇ ಅದ್ರ ದಾರಿನೇ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಎಲ್ಲಿ ನಿಂತ್ಕೊಂಡಿದೆ ಅಂತ ಗೊತ್ತಿಲ್ಲ, ಅದನ್ನೇ ಹುಡುಕ್ತಾ ಇದ್ದೀವಿ. ಅಲ್ಲಿ ಹಾಂ ಅದೇನದು? ಮರವಾ ಎಲ್ಲಿ? ಏ ಆನೆನ ಬರ ಅಯ್ಯೋ ಹುತ್ತ ಎಲಿಫೆಂಟ್ ತರ ಕಾಣಿಸ್ತು. ಸಾರಿ, ಈಗ ಅವ್ರು ಚಪ್ಪಲ್ ಪತ್ತೆ ಮಾಡ್ಬೇಕಷ್ಟೇ. ಚಪ್ಪಲಿದು ಎಷ್ಟು ಕಿಲೋಮೀಟ್ರ್ ದೂರದಲ್ಲಿ ಬಿದ್ದೈತೆ ಅವ್ನು ಪಾಪ. ಎಲ್ಲೋಗಿದ್ದು? ಆನೆ ಎಲ್ಲೋಗಿದ್ದದು ಈಗ? ಇಲ್ಲಿ 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 ಇಳಿಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡ್ರಿ ಯಾವ ಥರ ಇರೋ ಕಟ್ಟೆನ ಹೆಂಗೆ ಎಳ್ಕೊಂಡೋಗಿದೆ. ಇಲ್ಲಿ ನೋಡಿ ಅಣ್ಣ, ಕಾಣಿಸ್ಬೋದು. ಅಲ್ಲಿ 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 ನಿಂತಿ ನೋಡಲ್ಲಿ, ಅಲ್ಲಿ ಅಲ್ಲಿ ನೋಡಲ್ಲಿ. ಅದೆಯಾ? ಅದೇ 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 ಅದೇ. ಬನ್ನಿ ಬನ್ನಿ ಬೇಗ. ಅಯ್ಯಯ್ಯೋ, ನನ್ನ ಚಪ್ಪಲಿ ಬೇರೆ ಕಿತ್ತೈತಲ್ಲ. ಚಪ್ಪಲಿ ಕಿತ್ತೈತೆ ಗುರು. ಚಪ್ಪಲಿ ಕಿತ್ತೈತಲ್ಲ, ಹೊಸ ಚಪ್ಪಲಿ. ಹೋದರೆ ಹೋಯ್ತು ಚಪ್ಪಲಿ. ನೋಡಲ್ಲಿ ನಿಂತಿದೆ, ನೋಡಲ್ಲಿ ಬ್ಯಾಟ್ರಿ ಹಾಕ್ತಾ ಇದ್ದೀನಲ್ಲ ನಾನು. ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ ಅಣ್ಣ, ಅಲ್ಲಿಗೆ ಬ್ಯಾಟ್ರಿ ಹಾಕಿ ಒಂದು ಸಲ.
ಅಲ್ಲಿ ಹಾಕಿ ಬ್ಯಾಟ್ರಿ ಹಾಕಿ, ಎಲ್ಲರೂ ಹಾಕಿ ಬ್ಯಾಟ್ರಿ ಅಲ್ಲಿ ಹಾಕಿ. ಅಣ್ಣ ನಾನು ಹಾಕ್ತಾ ಇದ್ದೀನಲ್ಲ, ಅಲ್ಲಿಗೆ ಹಾಕಿ, ಬ್ಯಾಟ್ರಿ ಕವರ್ ಆಗ್ತಾ ಇದೆ. ಹಾಂ ಅಲ್ಲಿ ಹಾಕಿ, ಅಲ್ಲಿ ನೋಡ್ರಿ. ಹಾಂ ಕವರ್ ಐತೆ. ನಾವು ಅಷ್ಟು ಸೌಂಡ್ ಮಾಡ್ತಾ ಇದ್ರು, ಎಷ್ಟು ನಿಧಾನಕ್ಕೆ ಹೋಗ್ತಾ ಇದೆ ನೋಡಿ ಅಲ್ಲಿ. ಅವ್ರೆಲ್ಗುರು ಅಲ್ಲವ್ರೆ, ಅಲ್ಲಿಗೆ ಹೋಯ್ತಾ ಇದೆ. ಆನೆ ಹುಡ್ಕೊಂಡು ಒಂದು ಹಳದ ಹತ್ರ ಬಂದಿದ್ದೀವಿ. ಎಲ್ಲೂ ಇಲ್ಲ, ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆನೆ ಹಿಂದೆನೇ ಬಂದ್ವಿ, ಬಟ್ ಎಲ್ಲಿ ಮಿಸ್ ಆಗೋಯ್ತೋ ಗೊತ್ತಿಲ್ಲ. ನಮ್ಮ ರೈತರೆಲ್ಲ ಆನೆನ ಹುಡುಕ್ತಾವ್ರೆ. ಆನೆ ಹುಡ್ಕೋ ಕೆಲಸದಲ್ಲಿ ನಿರತರಾಗವ್ರೆ ನಮ್ಮ ರೈತರು. ಆನೆ ಎಲ್ಲಿ ಔತ್ಕೊಂಡಿದ್ಯೋ ಗೊತ್ತಿಲ್ಲ. ತಿರ್ಗಾ ನಮ್ಮ ಟ್ರೀ ಹೌಸ್ಗೆ ಹೋಗ್ಬೇಕಂದ್ರೆ ಬೆಳಕಾಗೋಯ್ತೆ ಅನ್ಸುತ್ತೆ. ನೋಡ್ರಿ, ಇವಾಗ ಆನೆ ಅಂತೂ ಎಲ್ಲೋ ಮಿಸ್ ಆಯ್ತು, ಹೋಯ್ತು ಅನ್ಸುತ್ತೆ ಕಾಡಿಗೆ. ಇವಾಗ ಮತ್ತೆ ನಮ್ಮ ಟ್ರೀ ಹೌಸ್ಗೆ ಹೋಗ್ಬೇಕಂದ್ರೆ ಬೆಳಕಾಗೋಗುತ್ತೆ. ಟೈಮ್ ಇವಾಗಲೇ 3:30-4 ಗಂಟೆ ಸಮಯ. ನಾವು 1:30ಇಂದ ಸ್ಟಾರ್ಟ್ ಮಾಡಿದ್ದು ಓಡಿಸೋದಕ್ಕೆ, ಇವಾಗ 3:30 ಆಗಿದೆ. ಮತ್ತೆ ಇವಾಗ ನಾವು ಹೋಗ್ಬೇಕಂದ್ರೆ 6 ಕಿಲೋಮೀಟ್ರ್ ಮತ್ತೆ ವಾಪಸ್ ನಡ್ಕೊಂಡು ಹೋಗ್ಬೇಕು. ಹೆಂಗೋ ಆನೆ ಬರ್ತಾಯಿತ್ತು, ಜೋಸಲ್ಲಿ ಓಡಿಸ್ಕೊಂಡು ಬಂದ್ಬಿಟ್ವಿ. ತಿರ್ಗಾ ಹೋಗೋದಕ್ಕೆ ಇರೋದು ಇವಾಗ. ಹಾಂ ಡೈಲಿ ಇದೇ ಥರ ಓಡಿಸ್ತೀರಾ ನೀವು? ಡೈಲಿ ಇಲ್ಲಿನ ರೈತರು ಡೈಲಿ ಇದೇ ಥರ ಅಡ್ವೆಂಚರ್ ಮಾಡ್ತಾರೆ ಇವರು. ನಿಮ್ಮದೇ ಸೂಪರ್ ಜೀವನ. ಡೈಲಿ 3 ಕಾಲಡೆ 4 ಕಾಲಡೆ ಆನೆ ಬರ್ತಾ ಇರ್ತವೆ. ನಿಮ್ಮದು ಒಂಥರ ಚೆನ್ನಾಗಿರುತ್ತೆ ಜೀವನ. ಎಲ್ಲ ಪೈಪ್ ಹಾಕಾರೆ ಕಣದ ಯಾರೋ, ಎಲ್ಲೇ ಹೋಗಲ್ಲ. ನಾವ್ ಎಲ್ಲಿ ಬಂದ್ಬಿಟ್ಟ ಗೊತ್ತೇನ ಈಗ? ಗುರ್ಸಿದಪ್ಪನ ಹೊಲ್ಕ್ ಬಂದಾಗ ಏನಾಗಲ್ಲ ಕಣವು, ಗುರ್ಸಿದಪ್ಪನವರ ಇನ್ನೇನ ಮತ್ತೆ ಇದು ಯಾರ್ದು ಪೈಪ್ ಹಳ್ಳದಲ್ಲಿ ಇರೋದು? ಹಸಿರು ಮಹೇಶ್ ಅನ್ಕೊಂಡ. ಹಸಿರು ಮಹೇಶ ಲೇಟ್ ತಗೊಂಡಿದ್ದಾರ. ಇದೇನು ಇವರ ಖುಷಿದಪ್ಪ ಜೋಳ ಹಾಕೋಣ ಕನ್ನಡ. ಇಲ್ಲಿ ನೋಡ್ರಿ, ಇವರಿಗೆ ಗೊತ್ತಿಲ್ಲ ಎಲ್ಲ ಆನೆ ಓಡಿಸ್ಕೊಂಡ್ ಬಂದಿದ್ದೀವಿ ಅಂತ. ದಾರಿ ತಪ್ಪೋಗಿದೆ. ಎಲ್ಲ ಚಡ್ಡಿಗಳೆಲ್ಲ ಓಡ್ ಬಂದವ್ರೆ ಪಾಪ. ನಾವು ಎಲ್ಲರೂ ಎತ್ಕೋಗಿ ಬಿಟ್ಕೊಳ ಕಣ, ಎರ್ತದೆ ಕಣ ಇಲ್ಲಿ ಸಡ ಎರ್ತದೆ ಇಲ್ಲಿ. ಮತ್ತ ಇವನ್ ತಲ್ವೇನು ಬಸವರಾಜನ್ ತಲ್ವೇನು ಇದು? ಮತ್ತ ಎರ್ತದೆ ಇಲ್ಲಿ. ಎಲ್ಲಿದೆ ದನಿಂದಾರಿ? ಯಾವ್ದು ಇಲ್ಲೊಂದೇ ಅರ್ಥ ಇಲ್ಲೊಂದು ತಂತಿದೆ ನೋಡ್ಬನ್ನಿ. ಯಾಕೆ ಹುಚ್ಚ ಬಂದ್ಬಿಟ್ಟವ ಆನೆ? ಹಾಗೆ ಸುಮ್ಮನೆ ನೀನು ಹುಚ್ಚ ಹಾಲು ನಡ್ಕೊಂಡ್ ಬಂದ್ಬಿಡ್ತಲ್ಲ ಒಂದೇ ಸುರ. ಇವಾಗ ಹಳ್ಳ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಇದೇನು ಕಾಡು ಹೊಲನೋ ಹಿಂಗೈತೆ. ನಾವು ಇನ್ನು ತಲುಪಬೇಕಾದ್ರೆ ನೀವು ಹೇಳಿದಾಗ ಬೆಳಕಾದ್ರೆ ಇನ್ನು ಮನೆಗೆ ಹೋಗ್ಬೇಕಾದ್ರೆ ನಾವು. ಮುಳ್ಳು ಇರಿ ನೋಡ್ರಿ, ಸುಮಾರು 40 ನಿಮಿಷ ನಡ್ಕ ಬಂದಮೇಲೆ ಒಂದು ಮೇನ್ ರೋಡ್ ಸಿಕ್ಕಿದೆ. ನಾವು ಬಂದಿದ್ದಾರಿಲ್ಲೇ ವಾಪಸ್ ಹೋಗ್ಬೋದಾಗಿತ್ತು ನಮ್ಮ ಟ್ರೀ ಹೌಸ್ಗೆ. ಬಟ್ ಅಲ್ಲೋದ್ರೆ ಸಿಕ್ಕಾಬಟ್ಟೆ ಮುಳ್ಳು ಹುಲ್ಲು ಎಲ್ಲ ಕತ್ಲೆಯಲ್ಲಿ ಕಾಣಿಸೋದಿಲ್ಲ. ಹೆಂಗೆ ಬರುವಾಗ ಬಂದ್ಬಿಟ್ವಿ. ತಿರ್ಗಾ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಯಾವುದಾದ್ರು ಮೇನ್ ರೋಡ್ ಸಿಗುತ್ತಂತೆ. ಆ ಮೇನ್ ರೋಡ್ ಹುಡ್ಕೊಂಡು ಇವಾಗ ಮೇನ್ ರೋಡ್ ಹತ್ರ ಬಂದ್ವಿ. ಅಪ್ಪ, ಆನೆ ಪುನಃ ರಿಟರ್ನ್ ಅಲ್ಲೇ ನಮ್ಮ ಕಡೆಗೆ ಇಲ್ಲ ಕನ್ನಡ ಬರೆಯ ದಾಟ್ಸ್ಕೊಂಡ ಬರೆಯ. ನಾನು ಪುನಃ ಸುಮಾರು ಅಲ್ಲಿ ತನಕನೂ ಬಂದದೆ. ಎಲ್ಲ ಇಲ್ಲಿ ಕೆಳಗೆ ಡೌನ್ ಇಳಿಯುವಾಗ ಅದೆಲ್ಲ ಆ ಕಡೆ ಈ ಕಡೆ ಹೋಗೋದೆ ಅನ್ಸುತ್ತೆ. ಟೈಮ್ ಎಷ್ಟು ಯಜಮಾನ್ರು? 4 ಗಂಟೆ ಆಯ್ತಾ? 4 ಗಂಟೆ ಆಗಿದೆಯಾ? ಇದೆಲ್ಲ ನಿಮ್ಮೂರಲ್ವ ಇದು? ಇದು ಇವ್ರೂರು. ಎಕ್ಕಡ ಪಕ್ಕಡನೆಲ್ಲ ಬೇಯಿಸ್ತಾವ್ರೆ ಇಲ್ಲಿ.
ಇಲ್ಲೇ ಅಲ್ವಾ ನಾವು ಹೋಗಿದ್ದು? ನೋಡಿ ಇಲ್ಲಿ ನೋಡ್ರಿ, ಅಲ್ಲಾಕಿ ಬ್ಯಾಟ್ರಿ ಇಲ್ಲಿ ನೋಡ್ರಿ. ಇಲ್ಲಿ ನಾವು ಆನೆ ಓಡಿಸ್ಕೊಂಡು ಹೋಗಿದ್ದು. ಅಲ್ಲಿ ಆ ಕಡೆ ಈ ಕಡೆ ಎರಡು ಕಡೆನೂ ಜೋಳ, ಮಧ್ಯ ನೋಡಿ ದಾರಿ ಯಾವ ಥರ ಮಾಡ್ಕೊಂಡೋಗಿದ್ದೆ ಆನೆ. ಇಲ್ಲಿ ಹೋದದಕ್ಕೆ ಅದು ಊರನ್ನೇ ಬಳಸ್ಕೊಂಡು ಮತ್ತೆ A few moments later. ಹೋಗುರು ಆನೆ ಓಡಿಸ್ಬಿಟ್ಟು ಬರೋ ತನಕ ಸಿಕ್ಕಾಬಟ್ಟೆ ರಿಸ್ಕ್ ಆಯಿತು. ನನ್ನ ಕಾಲೆಲ್ಲ ಏಟಾಯಿತು. ನಿಜ ಹೇಳ್ಬೇಕಂದ್ರೆ ಇಲ್ಲಿನ ರೈತರ ಜೀವನ ತುಂಬ ಕಷ್ಟ ಗುರು. ನಾನು ಆನೆ ಅಟ್ಯಾಕ್ ಮಾಡಿರೋದಾಗಲಿ, ಆನೆ ದಾಳಿ ಮಾಡಿರೋದನ್ನ ತೋರಿಸ್ಬೇಕನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇಲ್ಲ. ಇಲ್ಲಿನ ರೈತರು ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಲಿ, ನಿಮಗೂ ತಿಳಿಬೇಕು ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟೊಂದು ರಿಸ್ಕ್ ಇದೆ, ಎಷ್ಟೊಂದು ಚಾಲೆಂಜಸ್ ಇದೆ ಇಲ್ಲಿನ ರೈತರ ಜೀವನ ಅಂತ. ತುಂಬ ಕಷ್ಟ. ಇವತ್ತು ನೋಡಿದ್ರಲ್ಲ ನೀವೇ ಯಾವ ಥರ ಇದೆ ಇಲ್ಲಿನ ರೈತರ ಜೀವನ ಅಂತ. ಸೊ ಪ್ರತಿನಿತ್ಯ ಇಲ್ಲಿನ ರೈತರ ಜೀವನ ಇದೇ ಥರ ಇರುತ್ತೆ, ಅಡ್ವೆಂಚರಸ್ ಚಾಲೆಂಜಸ್ ಆಗಿ. ಓಕೆ, ಡೇ 2 ಕಂಪ್ಲೀಟ್ ಆಯಿತು. ಡೇ 3ಲಿ ಆ ಆನೆಗಳು ಮತ್ತೆ ಬರ್ತಾವೆ ಅಂದ್ಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ. ಬಾಯ್. ಇದು ವನ್ಯ ಮೃಗಗಳ ಲೋಕವು. ಅದೇನೋ ಹೋಗಿದ್ರು ಪುನಃ. ಅಣ್ಣ ಆನೆ ಬಂದಿದ್ದ? ಈ ಕಂಗಳು ಮಾಡಿದ